ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಲಗರ್ಭ ಸೇರಿತು 7 ಬೀಳಿನ 2025. ಹೊಸ ವರ್ಷ 2026ಕ್ಕೆ ಭರ್ಜರಿ ವೆಲ್ಕಮ್ ಮಾಡಲಾಗಿದೆ. ಎಲ್ಲೆಲ್ಲೂ ಸಡಗರ, ಜೈಕಾರ, ಹರ್ಷೋದ್ಗಾರ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿದ ನ್ಯೂ ಇಯರ್ ಸಂಭ್ರಮ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಯುವ ಪ್ರವಾಹವೇ ನಿನ್ನೆ ರಾತ್ರಿ ಕಂಡುಬಂದಿತ್ತು. ಕೋರಮಂಗಲದಲ್ಲೂ ತುಂಬಿ ತುಳುಕಿದ ಯುವ ಸಮೂಹ. ಪಬ್, ಕ್ಲಬ್ಗಳಲ್ಲಿ ಮಸ್ತ್ ಡಾನ್ಸ್ ಮಾಡಲಾಗಿತ್ತು. ಮತ್ತೇರಿಸಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ ಯುವ ಸಮೂಹ. ನಿನ್ನೆ ರಾತ್ರಿ 2025ಕ್ಕೆ ಗುಡ್ ಬೈ ಹೇಳಿ 2026 ಯುವ ಸಮೂಹ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡಿದೆ. ನ್ಯೂ ಇಯರ್ ಎಂದರೆ ಸಾಕು, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನ್ಯೂ ಇಯರ್ ಅನ್ನು ವೆಲ್ಕಮ್ ಮಾಡೋದಿಕ್ಕೆ, ಮೋಜು ಮಸ್ತಿ ಮಾಡೋದಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಇಲ್ಲಿ ಒಗ್ಗೂಡುತ್ತೆ. ನಿನ್ನೆಯೂ ಕೂಡ ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಸಮೂಹ ಇಲ್ಲೆಲ್ಲವೂ ಕೂಡ ಕಂಡುಬಂದಿತ್ತು. ಅಷ್ಟೇ ಅಲ್ಲ, 2026 ಭರ್ಜರಿಯಾಗಿ ವೆಲ್ಕಮ್ ಮಾಡಿದೆ. ಸಾಕಷ್ಟು ಭದ್ರತೆಯನ್ನ ಪೊಲೀಸರು ಕೂಡ ಒದಗಿಸಿದ್ರು. ಭದ್ರತೆಯ ನಡುವೆ ಮೋಜು ಮಸ್ತಿಗೆ ಯಾವುದೇ ರೀತಿಯಾಗಿಯೂ ಕೂಡ ಕೊರತೆ ಕಂಡು ಬಂದಿಲ್ಲ. 2026 ಯುವ ಸಮೂಹ ಭರ್ಜರಿಯಾಗಿ ವೆಲ್ಕಮ್ ಮಾಡಿದೆ. ಪಬ್, ಕ್ಲಬ್, ರೆಸ್ಟೋರೆಂಟ್ ಎಲ್ಲವೂ ಕೂಡ ನಿನ್ನೆ ಬೆಳಗ್ಗೆಯಿಂದಲೇ ತುಂಬಿ ತುಳುಕ್ತಾ ಇತ್ತು. ಅದರಲ್ಲೂ ಕ್ಲಬ್, ಪಬ್ ಏನಿದೆ ಸುಮಾರು 1 ತಿಂಗಳ ಮುಂಚಿತವಾಗಿಯೇ ಬುಕ್ಕಿಂಗ್ ಆರಂಭಿಸಿತ್ತು. ಎಲ್ಲವೂ ಕೂಡ ನಿನ್ನೆ ತುಂಬಿ ತುಳುಕ್ತಾ ಇತ್ತು. ದೃಶ್ಯದಲ್ಲಿ ಗಮನಿಸಬಹುದು ನಾವು ಯಾವ ಮಟ್ಟಿಗೆ ಜನ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಇದು ನಿನ್ನೆ ರಾತ್ರಿಯ ದೃಶ್ಯ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಪೊಲೀಸರಿಗೆ ಇದೊಂದು ಸವಾಲಾಗಿತ್ತು, ಜನರನ್ನ ನಿಯಂತ್ರಿಸೋದು. ಅದರಲ್ಲೂ ಕೂಡ ಪಾನಮತ್ತರಾಗಿರ್ತಾರೆ ಯುವ ಸಮೂಹ, ಅವರನ್ನ ಕಂಟ್ರೋಲ್ ಮಾಡೋದು, ಅವರನ್ನ ಮನೆ ಕಳಿಸೋದು ಇವೆಲ್ಲವೂ ಕೂಡ ಪೊಲೀಸರ ಮೇಲೆ ಇದ್ದಂತಹ ಜವಾಬ್ದಾರಿ. ಇದೆಲ್ಲವನ್ನೂ ಕೂಡ ಸುಸೂತ್ರವಾಗಿ ಪೊಲೀಸರು ನಿನ್ನೆ ನಿಭಾಯಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಆರ್ಸಿಬಿ ಕಾಲ್ತುಳಿತದ ನಂತರದಲ್ಲಿ ಪೊಲೀಸರ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಿದ್ದಿತ್ತು. ಅಂದ್ರೆ ಸಾಕಷ್ಟು ಜನ ಸೇರುವಂತಹ ಒಂದು ಮುನ್ಸೂಚನೆ ಮೊದಲೇ ಇತ್ತು. ಪೊಲೀಸ್ ಕಮಿಷನರ್ ಈಗಾಗಲೇ ತಿಳಿಸಿದ್ರು, ಸುಮಾರು 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಹೆಚ್ಚುವರಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೀವಿ. ಹೆಚ್ಚುವರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಸಾಕಷ್ಟು ಕಡೆ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಕುಡಿದು ಬಂದವರಿಗೆ ಅವರನ್ನ ಮನೆ ತಲುಪಿಸುವಂತಹ ಒಂದು ಜವಾಬ್ದಾರಿ, ಅದೇ ರೀತಿ ಮಹಿಳೆಯರ ರಕ್ಷಣೆ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ನಿನ್ನೆ ಒಂದೊಳ್ಳೆಯ ಮಟ್ಟಿಗೆ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೋರಮಂಗಲ, ಇಂದಿರಾನಗರ ಎಲ್ಲಾ ಕಡೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಯುವ ಸಮೂಹ ಸೇರಿದ್ರು. ಮೊದಲಾಗಿ ನಾನು ಬೆಂಗಳೂರು ಸಿಟಿ ಪೊಲೀಸ್ ಪರವಾಗಿ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೀನಿ. ಹೊಸ ವರ್ಷದ ನಾವು ಕಾಲಿಟ್ಟಿದ್ದೀವಿ. ನೀವು ಕೂಡ ನೋಡಿದ್ದೀರಾ ಯಾವ ರೀತಿ ನಮ್ಮ ಎಂಟೈರ್ ಸಿಟಿ ಪೊಲೀಸ್ ಅವರು ಒಳ್ಳೆ ರೀತಿಯಿಂದ ಇಡೀ ಸಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಾಯಿದ್ದಾರೆ. ಅವರು ಇನ್ನೂ ನಡೀತಾ ಇದೆ ನಮ್ಮದು. ಮತ್ತು ಸಾರ್ವಜನಿಕರು ಮತ್ತು ನಿಮಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಒಳ್ಳೆ ರೀತಿಯಿಂದ ಸಹಕರಿಸಿದ್ದೀರಾ. ಮತ್ತು ನಮ್ಮ ಭಾಳ ಕಷ್ಟಪಟ್ಟು ಶ್ರಮಿಸಿ ನಮ್ಮ ಆಫೀಸರ್ಸ್ ಆ್ಯಂಡ್ ಮೆನ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅವ್ರಿಗೆ ತುಂಬ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಕೂಡ ಅವರು ಕೂಡ ಭಾಳ ತಾಳ್ಮೆಯಿಂದ, ಯಾಕೆಂದರೆ ಏನಾಗಿದೆ ಒಂಥರ 12 ಗಂಟೆ ಆದ ತಕ್ಷಣ ಈ ಏರಿಯಾದಲ್ಲಿ ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಒಂಥರ ವಾತಾವರಣ ಭಾಳ ಒಂದು ಹೀಟಪ್ ಆಗಿಬಿಡ್ತದೆ. ಈ ಸರಿ ಕೂಡ ಆಗಿತ್ತು. ಬಟ್ ನಮ್ಮವರು ಭಾಳ ಒಂದು ಶಾಂತಿ ರೀತಿಯಿಂದ ಮಾಡಿ ನಿಭಾಯಿಸಿದ್ದಾರೆ. ಸೊ ಇನ್ನೊಮ್ಮೆ ಸರಿ ನಮಗೆ ನಾವು ಎಲ್ಲರೂ ಒಳ್ಳೆ ರೀತಿಯಿಂದ ಹೊಸ ವರ್ಷ ಕಾಲಿಡೋಣ ಮತ್ತು ಮುಂದಿನ ವರ್ಷದಲ್ಲಿ ಇನ್ನೂ ಒಳ್ಳೆ ಕೆಲಸ ಆಗಲಿ ಅಂತ ಹಾರೈಸ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ.
ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಪುಂಡಾಟ ಕೂಡ ನಡೆದಿದೆ. ಕುಡಿದ ಮತ್ತಿನಲ್ಲಿ ಕೆಲವು ಯುವಕರಿಂದ ಪುಂಡಾಟ ಮೆರೆಯಲಾಗಿದೆ. ಹೆಣ್ಮಕ್ಳು ಮಹಿಳಾ ಪೊಲೀಸರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಪುಂಡ ಯುವಕರನ್ನ ಸಿಸಿಬಿ ಪೊಲೀಸರು ಈ ವೇಳೆ ಎಳೆದೊಯ್ದಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನಡೆದಿರುವಂತಹ ಘಟನೆ. ಕುಡಿದ ಮತ್ತಿನಲ್ಲಿ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅದರ ಜೊತೆಗೆ ಮಹಿಳಾ ಪೊಲೀಸರ ಜೊತೆಯೂ ಅನುಚಿತವಾಗಿ ವರ್ತಿಸಿರೋದು ಇವರನ್ನ ಸಿಸಿಬಿ ಪೊಲೀಸರು ಎಳೆದೊಯ್ದಿದ್ದಾರೆ. ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು. ಕೆಲ ಯುವಕರು ಪುಂಡಾಟ ಮೆರೆದಿದ್ದಾರೆ. ಕುಡಿದ ಮತ್ತಿನಲ್ಲಿ ನಶೆಯಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪರಿಜ್ಞಾನ ಅವರಿಗಿಲ್ಲ. ಆ ಮಟ್ಟಿಗೆ ಕುಡಿದು ಅಲ್ಲಿ ಪುಂಡಾಟ ಮೆರಿತಿದ್ರು. ಮಹಿಳೆಯರ ಜೊತೆ, ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಅನುಚಿತವಾಗಿ ವರ್ತಿಸಿದ್ರಂತೆ. ಹೀಗಾಗಿ ಅವರನ್ನು ಅಲ್ಲಿಂದ ಸಿಸಿಬಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇದು ನಿನ್ನೆ ನಡೆದಿರುವಂತಹ ಘಟನೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH